ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಬ್ಲೌಸ್ಗೆ ಹೇಗೆ ಹುಕ್ಕನ್ನು ಹಾಕಬೇಕು ಮತ್ತು ಕಾಜನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಈ ಥರದಲ್ಲಿ ಬ್ಲೌಸ್ಗೆ ಮಾರ್ಕ್ನ ಹಾಕ್ಕೊಳ್ಳಿ. ನೋಡಿ ವಿಡಿಯೋದಲ್ಲಿ ಯಾವ ಥರ ನಾನು ಕಾಣಿಸ್ತಾ ಇದ್ದೀನಲ್ಲ ಅದೇ ಥರನೇ ಮಾರ್ಕ್ನ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ನಮಗೆ ಹುಕ್ ಹಾಕೋದಕ್ಕೆ ಈಸಿ ಆಗುತ್ತೆ. ನೋಡಿ ಈ ಥರದಲ್ಲಿ ಬರುತ್ತೆ. ಇಷ್ಟು ನೀಟಾಗಿ ಬರುತ್ತೆ. ಇದೇ ರೀತಿಯಲ್ಲಿ ಹುಕ್ ಹಾಕಬೇಕು. ಮೊದಲು ದಾರನ 2 ಎಳೆಯಲ್ಲಿ ದಾರನ ಹಾಕೊಳ್ಳೋದ್ರಿಂದ ಬೇಗ ಹುಕ್ ಹಾಕಿ ಆಗುತ್ತೆ. ನೋಡಿ ಲಾಕ್ ಮಾಡ್ಕೊಳ್ಳೋದನ್ನು ಮೊದಲು ಈ ಥರ ತಿರ್ಸ್ಬಿಟ್ಟು ಆಮೇಲೆ ಈ ಥರ ಮುಂದೆ ತಂದರೆ ಈ ಥರ ಲಾಕ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೋಡಿ ಇವಾಗ ಹುಕ್ಕನ್ನು ಹಾಕೋಣ. ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ ಇಲ್ಲೇ ಹುಕ್ಕನ್ನು ಈ ಥರ ಇಟ್ಬಿಟ್ಟು ಒಂದು ಕೈಯಲ್ಲಿ ಮೇಲಿನ ಹುಕ್ಕನ್ನು ಹಿಡ್ಕೊಳ್ಳೋದು. ನಂತರ ಸರಿಯಾಗಿ ಹಿಡ್ಕೊಳ್ಳಿ. ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲೇ ಹಿಡ್ಕೊಂಡು ಈ ಥರ ಚುಚ್ಚಿಬಿಟ್ಟು ಈ ಥರ ತೆಗಿಬೇಕು. ನೋಡಿ ಈ ಥರ ಹಾಕೋದ್ರಿಂದ ನೀಟಾಗಿ ಹುಕ್ ಹಾಕೋದಕ್ಕೆ ಈಸಿ ಆಗುತ್ತೆ. ನೋಡಿ ಈ ಥರದಲ್ಲಿ ಹಿಡ್ಕೊಂಡ್ರೆ ಈಸಿ ಆಗುತ್ತೆ. ಮೇಲಿನ ಭಾಗನ ಅದೇ ರೀತಿ ಹಿಡ್ಕೊಳ್ಳಿ. ನೋಡಿ ಈ ಥರ ಹಿಡ್ಕೊಂಡು ಮೊದಲು ಫಸ್ಟಿಗೆ ಹೇಗೆ ಹಾಕಿದ್ವೋ ಅದೇ ರೀತಿಯಲ್ಲಿ ಎಲ್ಲದ ಕಡೆನೂ ಹಾಕ್ಕೊಳ್ತಾ ಬನ್ನಿ. ನೋಡಿ ಈ ಥರ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡ್ರೆ ಬೇಗ ಆಗುತ್ತೆ ಮತ್ತು ನೀಟಾಗೂ ಕಾಣುತ್ತೆ. ಅದೇ ರೀತಿ ಈ ಕಡೆನೂ ಬಂದು ಅದೇ ರೀತಿಯೇ ಹಾಕ್ಕೊಳ್ತಾ ಬನ್ನಿ. ಫುಲ್ ಕವರ್ ಆಗೋವರೆಗೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಹುಕ್ಕು ಗಟ್ಟಿಯಾಗಿ ಬರಲ್ಲ. ನೋಡಿ ಈ ಥರದಲ್ಲಿ ಹಾಕ್ಕೊಂಡು ನಂತರ ಮೇಲಿನ ಭಾಗನ ಫಿಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ಸೂಜಿನ ಹಾಕ್ಬಿಟ್ಟು ನೋಡಿ ಈ ಥರ ಹಾಕ್ಕೊಳ್ಬೇಕು. ನಂತರ ಆ ದಾರನ ಹುಕ್ಕಿನ ಒಳಗೆ ಹಾಕ್ಬಿಟ್ಟು ನೋಡಿ ಈ ಥರ ಹಾಕಬೇಕು. ನಂತರ ಆ ಕಡೆ ಹೇಗೆ ಮಾಡಿದ್ವು ಅದೇ ರೀತಿ ಈ ಕಡೆನೂ ಮಾಡಿಬಿಟ್ಟು ಈ ಥರ ಹಾಕಬೇಕು. ಈ ಥರ ಕಾಣಬೇಕು. ಆ ಥರ ಹಾಕ್ಕೊಳ್ಳೋದ್ರಿಂದ ಈಸಿ ಆಗುತ್ತೆ ಹಾಕ್ಕೊಳ್ಳೋದಕ್ಕೆ. ನೋಡಿ ಅದೇ ರೀತಿ ಈ ಕಡೆನೂ ಅದೇ ರೀತಿಯಾಗಿ ಮಾಡಬೇಕು. ನೋಡಿ ಅದೇ ರೀತಿಯಾಗಿ ಹಾಕ್ಕೊಳ್ತಾ ಹೋಗೋದ್ರಿಂದ ನಮ್ಗೆ ತುಂಬಾ ಈಸಿ ಆಗುತ್ತೆ ಮತ್ತು ಬೇಗ ಆಗುತ್ತೆ. ಹುಕ್ ಹಾಕೋದು ಬೇಗ ಆಗುತ್ತೆ. ಇವಾಗ ಲಾಕ್ ಮಾಡಬೇಕು. ಈ ಥರ ಸೂಜಿನ ಹಾಕಿಬಿಟ್ಟು ಒಂದು ರೌಂಡನ್ನ ತಿರ್ಸ್ಬೇಕು. ನೋಡಿ ಈ ಥರ ತಿರ್ಸೋದ್ರಿಂದ ಎಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡಿ ಎಷ್ಟು ನೀಟಾಗಿ ಹುಕ್ ಹಾಕಾಗಿದೆ ಅಂತ ನೀವೇ ನೋಡಿ. ಇದೇ ರೀತಿ ಈಸಿಯಾಗಿ ನಾವು ಹುಕ್ಕನ್ನ ಹಾಕ್ಬೋದು. ನೋಡಿ ಈ ಥರ ಹುಕ್ಕನ್ನ ಹಾಕಾಗಿದೆ. ಇವಾಗ ಕಾಜ್ ಮಾಡ್ಕೊಳ್ಳೋದಕ್ಕೆ ಮಾರ್ಕ್ನ ಹಾಕ್ಕೊಳ್ಳೋಣ. ಮೊದಲು ಹುಕ್ಕಿನ ಭಾಗನ ಇಟ್ಕೊಂಡು ಅದ್ರ ಮೇಲೆ ಕಾಜ್ ಇರೋ ಭಾಗನ ಇಟ್ಬಿಟ್ಟು ಈ ಥರ ಮಾರ್ಕ್ ಹಾಕ್ಕೊಳ್ಬೇಕು. ನೋಡಿ ಹಾಕೋದ್ರಿಂದ ಈಸಿ ಆಗುತ್ತೆ. ಈಸಿಯಾಗಿ ನಾವು ಕಾಜ್ಗೆ ಮಾರ್ಕ್ನ ಹಾಕ್ಕೊಳ್ಬೋದು. ಇದಕ್ಕೂ ಅದೇ ರೀತಿ 2 ಎಳೆಯಲ್ಲಿ ತಗೊಂಡು 2 ಅಂದರೆ 4 ಎಳೆ ಆಗುತ್ತೆ ಆ ಥರ ತಗೊಳ್ಬೇಕು. ಅದೇ ರೀತಿ ಹಿಂದೆಯಿಂದ ಕೆಳಗಡೆಯಿಂದ ಚುಚ್ಚಿಬಿಟ್ಟು ನೋಡಿ ಈ ಥರ ಹಾಕಬೇಕು. ಸೂಜಿನ ಆವಾಗ ಹುಕ್ಕಿಗೆ ಹೇಗೆ ಹಾಕ್ಕೊಂಡಿದ್ವೋ ಅದೇ ರೀತಿಯಾಗಿ ಈ ರೀತಿ ಹಾಕ್ಕೊಳ್ಬೇಕು. ನೋಡಿ ಈ ಥರ ಬರುತ್ತೆ. ಮತ್ತು ಅದೇ ರೀತಿಯಾಗಿ
ಅದೇ ರೀತಿಯಲ್ಲಿ ಹಾಕ್ಕೊಳ್ಳಿ. ಅದೇ ರೀತಿಯಲ್ಲಿ ಒಂದು 4ರಿಂದ 5 ಸಲ ಹಾಕ್ಕೊಂಡ್ರೆ ಗಟ್ಟಿಯಾಗಿ ಕಾಜನ್ನ ಮಾಡೋದಕ್ಕೆ ಸುಲಭವಾಗುತ್ತೆ. ನೋಡಿ ಈ ಥರ ಒಳಗಿಂದ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಯಾವುದು ದಾರ ಇರಬಾರ್ದು. ಆ ರೀತಿಲಿ ನಾವು ಒಳಗೆ ಹಾಕ್ಬಿಟ್ಟು ನೋಡಿ ಈ ಥರ ಎಳಿಬೇಕು. ಮತ್ತು ಅದನ್ನು ಲಾಸ್ಟಲ್ಲಿ ಪ್ಲೇಸ್ ಮಾಡಬೇಕು. ನೋಡಿ ಈ ಥರ. ಮತ್ತು ನೀವು ಆ ದಾರನ ಆ ಕೈಯಲ್ಲಿ ಹಿಡ್ಕೊಳ್ಳಿ. ಮತ್ತೆ ಅದೇ ಥರ ಮಾಡಿ ಹಾಕಿ. ಅದೇ ಥರ ಮಾಡಿ ಹಾಕಿ. ಹಾಗೆ ಅದನ್ನು ಅದ್ರ ಹಿಂದೆ ಪ್ಲೇಸ್ ಮಾಡಿ. ಮತ್ತು ಅದೇ ಥರದಲ್ಲಿ ಹಾಕಿ ಮತ್ತು ಅದನ್ನು ಒಂದ್ರ ಹಿಂದೆ ಒಂದು ಬರೋ ಥರ ಪ್ಲೇಸ್ ಮಾಡ್ತಾ ಹೋಗಿ. ಈ ಥರದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದೇ ಥರ ಹಾಕ್ತಾ ಒಂದ್ರ ಹಿಂದೆ ಒಂದು ಪ್ಲೇಸ್ ಮಾಡೋದ್ರಿಂದ ನೀಟಾಗಿ ಕಾಜು ಬರುತ್ತೆ. ನೋಡಿ ಈ ಥರ ಇದೇ ರೀತಿ ಹಾಕ್ಕೊಂಡೋದ್ರೆ ನೀಟಾಗಿ ಎಲ್ಲೂ ಯಾವುದು ದಾರ ಎದ್ದು ಬರಲ್ಲ. ಈ ಥರ ಹಿಡ್ಕೊಂಡು ಹಾಕ್ಕೊಂಡೋದ್ರೆ ನೋಡಿ ಈ ಥರದಲ್ಲಿ ಪೂರ್ತಿ ಮುಗಿಯೋವರೆಗೂ ಅದೇ ಥರ ಒಂದ್ರ ಹಿಂದೆ ಒಂದು ಪ್ಲೇಸ್ ಮಾಡ್ತಾ ಬನ್ನಿ. ಇವಾಗ ಲಾಕ್ ಮಾಡೋದು ಹೇಗೆ ಅಂತ ನೋಡಿ. ಈ ಕಡೆಯಿಂದ ಈ ಕಡೆ ಬರೋ ಥರ ಸೂಜಿನ ಹಾಕ್ಕೊಳ್ಳಿ. ನಂತರ ಅವಾಗ ಹುಕ್ಸ್ ಹಾಕೋದಕ್ಕೆ ಹೇಗೆ ಮಾಡಿದ್ವೋ ಅದೇ ರೀತಿಲಿ ಈ ಥರ ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿ ಬರುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ. ನಂತರ ಅದೇ ರೀತಿಯಾಗಿ ಒಂದು ರೌಂಡನ್ನ ಹಾಕ್ಕೊಳ್ಳಿ. ಲಾಕ್ ಮಾಡೋದಕ್ಕೆ 2 ರೌಂಡನ್ನ ಹಾಕ್ಕೊಳ್ಳಿ, ಯಾಕಂದರೆ ಗಟ್ಟಿ ಬರುತ್ತೆ. ನೋಡಿ ಈ ಥರ ಕಾಜನ್ನ ಎಷ್ಟು ನೀಟಾಗಿ ಮಾಡ್ಬೋದು. ಈ ಕಡೆನೂ ನೀಟಾಗಿ ಬರುತ್ತೆ ಮತ್ತು ಆ ಕಡೆನೂ ನೀಟಾಗಿ ಬರುತ್ತೆ. ನೋಡಿ ಈ ಥರ ಬರುತ್ತೆ ನೋಡಿ ಹಾಕಿದ್ದಾದಮೇಲೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.